ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಸೊ ಇವತ್ತು ನೋಡ್ತಾ ಇರ್ಬೋದು, ಇದು ಒಂದು ಹೆಲ್ದಿ ಪುಡಿ, ಅಂದರೆ ಹುರುಳಿಕಾಳಿನ ಪುಡಿ. ಇದು ನಮ್ಮ ದೇಹಕ್ಕೆ ತುಂಬ ಪೌಷ್ಟಿಕವಾಗಿ ಇರುತ್ತೆ, ಹಾಗೆ ಹೀಟ್ ಜನ್ರೇಟ್ ಮಾಡುತ್ತೆ. ಎಸ್ಪೆಷಲಿ ಚಳಿಗಾಲದಲ್ಲಿ ತುಂಬಾ ಉಪಯುಕ್ತವಾದದ್ದು. ಸೊ ಬನ್ನಿ ಹೇಗೆ ಮಾಡೋದು ಈ ಹುರುಳಿಕಾಳಿನ ಚಟ್ನಿ ಪುಡಿ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಹುರುಳಿಕಾಳು 1 ಕಪ್, ಇಂಗು, ಒಣಕೊಬ್ಬರಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಕರಿಬೇವು, ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ, 2 ಚಮಚ ಉದ್ದಿನಬೇಳೆ ಕಡಲೆಬೇಳೆ, ಸ್ವಲ್ಪ ಜೀರಿಗೆ. ಇದಿಷ್ಟು ಈ ಹುರುಳಿಕಾಳು ಚಟ್ನಿ ಪುಡಿಗೆ ಬೇಕಾಗಿರೋ ಐಟಮ್ಸ್. ಸೊ ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಅದರಲ್ಲಿ ಹುರುಳಿಕಾಳನ್ನ ಚೆನ್ನಾಗಿ ಹುರಿಬೇಕು. ಸೊ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ನೀಟಾಗಿ ಎಲ್ಲ ಕಾಳು ಹುರಿಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಅಟ್ಲೀಸ್ಟ್ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಾದರೂ ಹುರಿರಿ. ಇದು ಹುರಿಯೋಕ್ಕೆ ನನಗೆ ಸುಮಾರು ಒಂದು 10ರಿಂದ 15 ನಿಮಿಷ ತೊಗೊಂಡಿದ್ದೀನಿ. ತುಂಬಾ ಟೈಮ್ ಬೇಕು. ಸ್ವಲ್ಪ ಕಲರ್ ಚೇಂಜಾಗಿ ಘಮ ಬರಬೇಕು, ಒಳ್ಳೆ ಘಮ ಬರುತ್ತಲ್ವ, ಸೊ ಆಗ ಆಗಿದೆ ಅಂತ ಅರ್ಥ. ಸೊ ನೋಡ್ತಾ ಇರ್ಬೋದು, 15 ನಿಮಿಷ ಆಯಿತು, ಕಲರ್ ಚೇಂಜ್ ಆಗಿದೆ, ಒಳ್ಳೆ ಘಮನೂ ಬರ್ತಾ ಇದೆ. ಸೊ ಅದೇ ಪ್ಯಾನ್ಗೆ ಒಣಕೊಬ್ಬರಿ ಪುಡಿ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಒಂಚೂರು ಬೆಚ್ಚಗಾಗಬೇಕಷ್ಟೇ, ತುಂಬ ಏನು ಕಲರ್ ಚೇಂಜ್ ಆಗೋ ಥರ ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇ ಪ್ಯಾನ್ಗೆ ಮತ್ತೆ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ. ನಾನು ಒಣಮೆಣಸಿನ್ಕಾಯಿ ಗುಂಟೂರು ತೊಗೊಂಡಿರೋದ್ರಿಂದ 4 ಯೂಸ್ ಮಾಡಿದ್ದೀನಿ. ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಂದರೆ ಅದರ್ಧ ಇದರ್ಧ ಹಾಕ್ಕೊಳ್ಳಿ. ಸೊ ಸ್ಪೈಸಿ ಲೆವೆಲ್ ನೋಡ್ಕೊಂಡು ಹಾಕ್ಕೊಳ್ಳಿ, ಮಕ್ಕಳು ತಿಂತಾರೆ, ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈಗ ನೆಕ್ಸ್ಟು ಉದ್ದಿನಬೇಳೆ ಕಡಲೆಬೇಳೆ. ನಾನು ಎಲ್ಲನೂ ಡ್ರೈ ರೋಸ್ಟ್ ವಿತೌಟ್ ಆಯಿಲ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಹುರಿದ್ರೆ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ವಿತೌಟ್ ಆಯಿಲ್. ಸೊ ಇದು ಕೂಡ ಒಂಚೂರು ಬಣ್ಣ ಚೇಂಜ್ ಆಗಬೇಕು, ಹಾಗೆ ಘಮ ಬರಬೇಕು, ಇಲ್ಲಾಂದರೆ ಹಸಿ ವಾಸನೆ ಹಾಗೇ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಸೊ ಇದ್ರ ಜೊತೆಗೇ 1 ಚಮಚ ಜೀರಿಗೆ ಹಾಗೆ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡು ಇಲ್ಲೇ ಹುರ್ಕೊತಾ ಇದ್ದೀನಿ. ಜಸ್ಟ್ 1 ನಿಮಿಷ ಅಷ್ಟೇ, ಯಾಕೆಂದರೆ ಆಲ್ರೆಡಿ ಉದ್ದಿನಬೇಳೆ ಕಡಲೆಬೇಳೆ ಆಗಿ ಫ್ರೈ ಆಗಿದೆ. ಸೊ ಹುಣಸೆ ಹಣ್ಣು ಜೀರಿಗೆ ಜಸ್ಟ್ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ನೋಡಿ ಹುರುಳಿಕಾಳಲ್ಲಿ ಎಷ್ಟು ಕಲ್ಲು ಸಿಕ್ಕಿದೆ. ಸೊ ತುಂಬಾ ಹುಷಾರಾಗಿ ನೋಡಿ ಚೆಕ್ ಮಾಡಿ ಯೂಸ್ ಮಾಡ್ಕೋಬೇಕು. ಸೊ ಇದು ಊರಿಂದ ತಂದಿರೋದ್ರಿಂದ ಸ್ವಲ್ಪ ಕಲ್ಲು ತುಂಬಾ ಇದೆ, ಸೊ ನೋಡ್ಕೊಂಡು ಯೂಸ್ ಮಾಡಿ. ಈಗ ಎಲ್ಲನೂ ಹುರ್ಕೊಂಡಾಗಿದೆ, ಎಲ್ಲದನ್ನು ಒಂದೇ ಕಡೆಗೆ ಒಂದು ಪ್ಲೇಟಲ್ಲಿ ಆರಕ್ಕೆ ಬಿಟ್ಟಿದ್ದೀನಿ. ಒಂದು 10-15 ನಿಮಿಷ ಆಗಬೇಕು. ಎಲ್ಲನೂ ಆರಿದ ಮೇಲೆ ಇದನ್ನು ಪೌಡ್ರು ಮಾಡ್ಕೋಬೇಕು. 2 ಬ್ಯಾಚಲ್ಲಿ ಮಾಡ್ಕೊತಾ ಇದ್ದೀನಿ ನಾನು. ಸೊ ತುಂಬ ಜಾಸ್ತಿ ಇದೆ ಅಂಥೇಳಿ 2 ಬ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಆರಿದೆ. ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಚಮಚ, ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಉಪ್ಪು. ಸೊ ನಾನು ಇಲ್ಲಿ ಓವರಾಲಾಗಿ 1.5 ಚಮಚ ಹಾಕ್ಕೊತಾ ಇದ್ದೀನಿ ಇದಿಷ್ಟಕ್ಕೆ. ಸೊ ಆಗಲೇ ಹೇಳ್ದಾಗೆ ಇದನ್ನು 2 ಬ್ಯಾಚಲ್ಲಿ ನಾನು ರುಬ್ಕೊತಾ ಇದ್ದೀನಿ, ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸೊ ಒಂದೇ ಸತಿ ಅಂದರೆ ಸರಿಯಾಗಿ ಗ್ರೈಂಡ್ ಆಗಲ್ಲ ಅಂಥೇಳಿ. ನೋಡಿ ಫಸ್ಟ್ ಬ್ಯಾಚ್ ಆಗಿದೆ. ಸೊ ಇದೇ ಥರ ಇನ್ನೊಂದು ರೌಂಡ್ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಇರಬೇಕು, ತೀರಾ ನೈಸ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ, ಸ್ವಲ್ಪ ಪುಡಿ ಪುಡಿ ಬಾಯಿ ಸಿಗ್ತಿರಬೇಕು. ಸೊ ಫೈನಲಿ ಹುರುಳಿಕಾಳು ಪುಡಿ ರೆಡಿ ಆಗಿದೆ. ಹುರುಳಿಕಾಳು ಪುಡಿ ಆದರೂ ಅನ್ಬೋದು, ಹುರುಳಿಕಾಳು ಚಟ್ನಿ ಪುಡಿ ಆದರೂ ಅನ್ಬೋದು. ಸೊ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ದೋಸೆ ಚಪಾತಿಗೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದಿದು. ಆ್ಯಕ್ಚುಲಿ ದಿನ 1 ಚಮಚ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಶಕ್ತಿ ಕೊಡುತ್ತೆ, ಪೌಷ್ಟಿ ಕೊಡುತ್ತೆ ದೇಹಕ್ಕೆ. ಸೊ ಹೇಗಿದೆ ಅಂತ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ.